ಹಳ್ಳಿ ಮಟ್ಟದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಹಾಗೂ ಕ್ಯಾನ್ಸರ್ ಪತ್ತೆಗಾಗಿ ದಾರಿದೀಪ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿಯಲ್ಲಿ ದಾರಿದೀಪ ಫೌಂಡೇಶನ್ ವತಿಯಿಂದ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಯಿತು. ದಾರಿದೀಪ ಫೌಂಡೇಶನ್ನ ಅಧ್ಯಕ್ಷೆ ಅಮಿತಾ ಮಾತನಾಡಿ, ದಾರಿದೀಪ ಫೌಂಡೇಶನ್ ವತಿಯಿಂದ ಹಳ್ಳಿ ಮಟ್ಟದ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ತಪಾಸಣೆ ಶಿಬಿರ ಆಯೋಜಿಸಿ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಕ್ಯಾನ್ಸರ್ ಪತ್ತೆ ಹಚ್ಚಿ ಸಾಮಾನ್ಯವಾಗಿ ಉಚಿತ ಸ್ತನ ಪರೀಕ್ಷೆ, ಸ್ವಯಂ ಪರೀಕ್ಷೆಯ ತರಬೇತಿ, ವೈದ್ಯರ ಸಲಹೆ ಮತ್ತು ಅಗತ್ಯವಿದ್ದರೆ ಹೆಚ್ಚಿನ ಪರೀಕ್ಷೆಗಳಿಗಾಗಿ ಕಳುಹಿಸಲಾಗುವುದು ಎಂದು ಹೇಳಿದರು. ಹಳ್ಳಿಗಳಲ್ಲಿ ಹೋಗಿ ಮೇಯ್ನ್ ಆಗಿ ಈ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ 40 ವರ್ಷದಿಂದ ಮೇಲ್ಪಟ್ಟವರಿಗೆ 75 ವರ್ಷದಿಂದ ಕೆಳಗಿಡುವಂಥ ಹೆಣ್ಣು ಮಕ್ಕಳಿಗೆ ಸ್ತನ ಕ್ಯಾನ್ಸರ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ. ಏನಕ್ಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ಯಾನ್ಸರ್ ಅನ್ನೋ ಹಠಮಾರಿ ರೋಗ ಎಲ್ಲರನ್ನ ಕಾಡ್ತಾ ಇದೆ. ಇವಾಗ ದುಡ್ಡಿರೋರು ಹೋಗ್ಬೇಕಂತ ಹೇಳಿದ್ರೆ ಒಂದು 4th ಸ್ಟೇಜ್ಗೆ ಹೋದಾಗ ಯಾರು ಉಳಿಸ್ಕೊಳ್ಳೋಕ್ಕಾಗಲ್ಲ. ನೀವು ಎಷ್ಟು ಕಷ್ಟಪಟ್ಟರೂ ಉಳಿಸ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಬಡವ್ರಿಗೂ ಇದು ಒಂದು ಫಸ್ಟ್ ಸ್ಟೇಜಲ್ಲಿ ಈ ಥರ ಗೊತ್ತಾಗ್ಬಿಟ್ರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಫರ್ದರ್ ಟೆಸ್ಟ್ಗಳಿಗೆ ಅಂತ ಹೇಳ್ಬಿಟ್ಟು. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಪತ್ತೆ ತಪಾಸಣಾ ಕಾರ್ಯ ನಡೆಯಿತು. ಈ ವೇಳೆ ಉಪಾಧ್ಯಕ್ಷ ವಾಸುದೇವ್, ಖಜಾಂಚಿ ನಂಜುಂಡಪ್ಪ, ಕಾರ್ಯದರ್ಶಿ ದೀಪು, ನಿರ್ದೇಶಕರಾದ ಭಾರತಿ, ಲಾರೆನ್ಸ್, ಸುರೇಶ್, ವೆಂಕಟೇಶ್, ಆನಂದ್ ಇತರರು ಇದ್ದರು. ಐದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ.